ಇಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ. ನಾಯಕರು ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕು. ಎಲ್ಲ ಪಕ್ಷಗಳ ಶಾಸಕರು ಜನರ ನಿರೀಕ್ಷೆಗೆ ತಕ್ಕಂತೆ ವರ್ತಿಸಬೇಕು. ಜನರು ಕಷ್ಟದ ಸಮಯದಲ್ಲಿ ಸಹಾಯ ಮಾಡಬೇಕು ಮತ್ತು ಕಷ್ಟದ ಸಮಯದಲ್ಲಿ ಅವರೊಂದಿಗೆ ನಿಲ್ಲಬೇಕು ಎಂದು ವಿಧಾನ ಪರಿಷತ್ ಸ್ಪೀಕರ್ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ವೈಯಕ್ತಿಕ ರಾಜಕೀಯದ ಬಗ್ಗೆ ಮಾತನಾಡುವುದಿಲ್ಲ. ನಮ್ಮ ಕಾಲಕ್ಕೆ ಹೋಲಿಸಿದರೆ ನಾವು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದೇವೆ. ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುವುದು ಕಡಿಮೆಯಾಗಿದೆ ಮತ್ತು ವೈಯಕ್ತಿಕ ಸ್ವಾರ್ಥ ಹೆಚ್ಚಾಗಿದೆ. ವೈಯಕ್ತಿಕ ಸ್ವಾರ್ಥ ಯಾವಾಗ ಕಡಿಮೆಯಾಗುತ್ತದೆಯೋ ಅಲ್ಲಿವರೆಗೆ ಇದು ರಾಜ್ಯದ ಜನರಿಗೆ ಒಳ್ಳೆಯದಲ್ಲ. ನಾವು ಉತ್ತಮ ಸದನವನ್ನು ನಡೆಸಿದ್ದೇವೆ. ಮರುದಿನವೂ ನಾವು ಉತ್ತಮವಾಗಿ ಕೆಲಸ ಮಾಡಿದ್ದೇವೆ ಎಂದರು. ಫೋನ್ ಮಾಡಿದ್ದರು. ಒಂದು ಇದು ನಾನು ಇವರು ಕೂಡ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ನೂರಾಗ. ಅದಕ್ಕೆ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿ ಇನ್ನೂರಿಗೆ ಹೋಗಿ ಮತ್ತೆ ಬರ್ತೀನಿ, ವಾಪಸ್ ಬರ್ತೀನಿ. ಸ್ವಾಮಿಗಳು ದರ್ಶನ ಮಾಡಿದ್ವಿ. ಅವ್ರು ದರ್ಶನ ಮಾಡಿದ್ರೆ ಮುಗಿತು ನಮ್ದು ಮುಂದೆಲ್ಲ ಹೋಗಿ ಬರ್ತೀನಿ. ಮತ್ತು ಮಧ್ಯಾಹ್ನ ಬಂದು ಕಾರ್ಯಕ್ರಮ ತಗೊಂಡು ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡೋದು ನಮ್ಗಿಂತ ನಿಮ್ಗೆ ಗೊತ್ತೈತಲ್ಲ. ಇವತ್ತು ರಾಜಕೀಯ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಜನರ ನಿರೀಕ್ಷೆಯಂತೆ ಎಲ್ಲ ಜನಪ್ರತಿಗಳು ನಡೀದಿಲ್ಲ. ಭಾಳ ನೋವಿನ ಸಂಗತಿ. ಇವತ್ತು ಎಲ್ಲ ಪಕ್ಷಾತೀತವಾಗಿ ನಾವು ಹೇಳೋದು, ಜನಪ್ರತಿಗಳಿದ್ದಂಥವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು. ಅದನ್ನು ಬಿಟ್ಟು ವೈಯಕ್ತಿಕವಾದಂಥ ರಾಜಕಾರಣ ನಡೆದಾಗ ನಮ್ಮ ಕಾಲಕ್ಕೆ ಇವಾಗ ನಾವು ಕಂಪೇರ್ ಮಾಡಿಕೊಂಡ್ರೆ ನಾವು ಭಾಳ ಕಷ್ಟದಿಂದಾಗದೀವಿ. ಎಂಥ ಏನಂದ್ರೆ ಕಠಿಣವಾದಂಥ ಪರಿಸ್ಥಿತಿ ಇದ್ದೀವಿ. ಎಂಥದೊಂದು ಏನು ಈ ರಾಜಕಾರಣ ನೈತಿಕ ಮೌಲ್ಯ ಇಲ್ಲದಂಥ ರಾಜಕಾರಣ. ರಾಮಕೃಷ್ಣ ಹೆಗಡೆ ಅವರು ಹೆಂಗೆ ಅವಾಗ ನೈತಿಕ ಮೌಲ್ಯ ಇಟ್ಟಿದ್ರು, ಆ ನೈತಿಕ ಮೌಲ್ಯ ಇಲ್ಲದಂಥ ರಾಜಕಾರಣ ನಾವು ರಾಜಕಾರಣ ಮಾಡೋದಿಲ್ಲ. ಬಟ್ ವ್ಯವಸ್ಥೆಯೆಲ್ಲ ಇರೋದರಿಂದ ಹೇಳಬೇಕಾಗ್ತದೆ. ಸಾರ್ವಜನಿಕರ ಬದುಕಿಗೆ ನಾವು ಸ್ಪಂದಿಸುವಂಥ ಇದು ಕಡಿಮೆ ಆಗಿದೆ. ವೈಯಕ್ತಿಕ ಸ್ವಾರ್ಥ ಎಲ್ಲ ರಾಜಕಾರಣಿಗಳು ಹೆಚ್ಚಾಗಿದೆ. ಪಕ್ಷ ಗಿಕ್ಷ ಏನಿಲ್ಲ, ಹೆಚ್ಚಾಗಿದೆ. ಅದು ಆಗೋದು ಇದು ಮತ್ತು ಎಲ್ಲಿ ಮಟ್ಟ ಕಡಿಮೆ ಆಗೋದಿಲ್ಲ ಅಲ್ಲಿ ಮಟ್ಟ ರಾಜ್ಯದ ಜನತೆಗೆ ಏನು ಒಳ್ಳೆಯದಾಗ್ತದೆ. ಸದನದಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ವಿಷಯಗಳೇ ಚರ್ಚೆ ಆಗಲ್ಲ ಸರ್. ಅನಗತ್ಯ ಸದನದಲ್ಲಿ ಉತ್ತಮವಾದಂಥ ರೀತಿಯ ಚರ್ಚೆ ಬಿಟ್ಟು ಈ ಹನಿ ಟ್ರ್ಯಾಪು, ಆ ಟ್ರ್ಯಾಪು, ಈ ಟ್ರ್ಯಾಪು ಬರ್ತಾವೆ. ನಾನು ರಗಡೆ ತಲೆ ಹೊಡ್ಕೋತೀನಿ, ನೋಡಿರ್ಬೋದು. ತಲೆ ಜಜ್ಕೋತೀನಿ. ನಾನು ಭಾಳ ಸ್ಟ್ರಿಕ್ಟ್ ಮಾಡಿದ್ದೀನಿ. ಮಣ್ಣಿ ಸೆಷನ್ದಾಗ ನಾವು ವಾರ್ನಿಂಗ್ ಕೊಟ್ಟೆ. ಸೆಷನ್ ನಡೆಯುತ್ತಿದ್ದ ಪೂರ್ವದಲ್ಲಿ ವಿರೋಧ ಪಕ್ಷ ನಾಯಕರು, ಸಭಾನಾಯಕರು, ಚೀಫ್ ವಿಪ್ಗಳು, JDS ಇವನ್ನ ಲೀಡರು ಕರೆದು ಮಾತಾಡಿದೆ. ನಾನು ಸಬ್ಜೆಕ್ಟ್ ಬಿಟ್ಟು ಬೇರೆ ಕಡೆ ಹೋದ ನಿರ್ದಾಕ್ಷಿಣ್ಯವಾಗಿ ಹೊರಗೆ ಹಾಕ್ನತ್ತೀನಿ. ಈ ಸರಿ ಮಣ್ಣೆ ನಾವು ಭಾಳ ಚೆಂದ ನಡೆಸಿದ್ದೆವು ಸರ್. 23 ಜನ ಬಜೆಟ್ ಮೇಲೆ ಮಾತಾಡಿದರು. ಬಿಲ್ ಮೇಲೆ ಒಂದು 23 ಮೇಲೆ ಮಾತಾಡಿದ್ರು. ಒಂದು ಮಾತಾಡೋರಿಗೆಲ್ಲ ಅನುಮತಿಯನ್ನು ಕೊಟ್ಟಿದ್ವಿ. ಹೋದ ಸರಿ ನೀವು ನೋಡಿರ್ಬೋದು, ಬಜೆಟ್ ಸೆಷನು ನಮ್ಮಲ್ಲಿ ಯಾವುದೇ ರೀತಿಯಿಂದ ಬಾವಿ ಬೀಳೋದು ಯಾವುದೂ ಗದ್ದಲ ನಡೆದಿಲ್ಲ. ಉತ್ತಮವಾದಂಥ ರೀತಿಯಿಂದ ನಡೀತಿ. ಬರುವಂಥ ದಿನಮಾನಗಳು ಅದೇ ರೀತಿ ನಡೆಸ್ತಾರೆ. ಟ್ರೈನಿಂಗ್ ಆಗುತ್ತೆ. ಎಲ್ಲ ಟ್ರೈನಿಂಗ್ ಕೊಟ್ಟರೆ ನಾಯಿ ಬಾಲ್ ಅಳಿಗಾಟ ಡೊಂಕತ್ ಹಂಗೆ. ಟ್ರೈನಿಂಗ್ ಕೊಡೋದು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೇಕು. ಇವ್ರಿಗೇನು ಟ್ರೈನಿಂಗ್ ಕೊಡ್ತೀರಿ? ಟ್ರೈನಿಂಗ್ ಕೊಟ್ಟಿದ್ವಿ ನಾವು 2 ದಿನ ಟ್ರೈನಿಂಗ್ ಕೊಟ್ಟಿವಿ. ಈಗ ಮತ್ತೆ ಟ್ರೈನಿಂಗ್ ಕೊಡ್ಬೇಕಂತ ವಿಚಾರ ಮಾಡಿ ನೀವು ಹೇಳೋ ಅಂಥದ್ದು ನಾವು ಹೋಗ್ತೀನಿ. ಹೆಂಗಂದ್ರೆ ಮೌಲ್ಯಗಳ ಬಗ್ಗೆ ಮಾತನಾಡಿ ನಾವು ಹೊರಗಿನ ಜಗತ್ತು ನಮಗೆ ಏನಂತೈತಿ ಅನ್ನೋದನ್ನು ನಾನು ತಿಳಿಸಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.